ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ ಸ್ನೇಹಿತರೆ, ನಿಮಗೆ ದೊಡ್ಡ ಆಧಾರ ಆಗಲಿದೆ. ನ್ಯಾಯಾಲಯದಿಂದ ಬರುವ ದೊಡ್ಡ ಸುದ್ದಿ ಇದೆ. ಸ್ನೇಹಿತರೆ, ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ಯಾವುದಾದರೂ ಪ್ರಕರಣ ಸಿಲುಕಿಕೊಂಡಿದ್ದರೆ ಅದರ ನಿರ್ಧಾರ ನಿಮ್ಮ ಕೈಯಲ್ಲಿ ಇಲ್ಲ ಮತ್ತು ಪದೇ ಪದೇ ನಿಮ್ಮ ಮನಸ್ಸಿನಲ್ಲಿ ಇದೆ ಎಂದರೆ ಇದರ ಫಲಿತಾಂಶ ಯಾವಾಗ ಬರುತ್ತದೆ? ಹಾಗಾದರೆ ಇಂದಿನ ಈ ಮಾತು ನಿಮಗೆ ತುಂಬ ಮುಖ್ಯವಾಗಬಹುದು. ಏಕೆಂದರೆ ಜ್ಯೋತಿಷ ಸಂಕೇತಗಳ ಪ್ರಕಾರ ನಿಮ್ಮ ಜೀವನದ ಯಾವುದೋ ಹಳೆಯ ಮತ್ತು ಸಿಕ್ಕಿಬಿದ್ದ ಪ್ರಕರಣದಲ್ಲಿ ಚಲನೆ ಆಗುವ ಸಾಧ್ಯತೆ ಕಾಣುತ್ತಿದೆ. ವಿಶೇಷ ವಿಷಯ ಏನೆಂದರೆ ಈ ಚಲನೆ ನೀವು ಊಹೆ ಕೂಡ ಮಾಡಿರದ ಜಾಗದಿಂದ ಬರಬಹುದು. ಆದರೆ ಇಲ್ಲಿ ಅತಿ ದೊಡ್ಡ ರಹಸ್ಯ ಏನೆಂದರೆ ಪ್ರಕರಣ ಕೇವಲ ಯಾವುದೋ ಕಾಗದ ಆದೇಶ ಅಥವಾ ನಿರ್ಧಾರಕ್ಕೆ ಸೀಮಿತವಾಗಿಲ್ಲ. ಇದರ ಹಿಂದೆ ನಿಮ್ಮ ಹಳೆಯ ಕರ್ಮ, ದೀರ್ಘ ಸಮಯದಿಂದ ಬಂದಿರುವ ಚಿಂತೆ ಮತ್ತು ಯಾರೋ ಒಬ್ಬ ವ್ಯಕ್ತಿಯ ಪಾತ್ರವೂ ಇರಬಹುದು. ಅವರು ಯಾವಾಗಲಾದರೂ ನಿಮಗೆ ದಾರಿಗೆ ಅಡ್ಡಿ ಮಾಡಿದ್ದರು. ಶಕ್ತಿಗಳ ಸೂಚನೆ ಕೊಡುತ್ತಿವೆ. ನೀವು ಬಹುತೇಕ ನಿಮ್ಮ ಅದೃಷ್ಟದ ಭರವಸೆಗೆ ಬಿಟ್ಟಿದ್ದ ವಿಷಯದಲ್ಲೇ ಹಠಾತ್ತಾಗಿ ಹೊಸ ತಿರುವು ಬರಬಹುದು. ಕಳೆದ ದಿನಗಳಿಂದ ನಿಮ್ಮ ಮನಸ್ಸು ಪದೇ ಪದೇ ಅಶಾಂತವಾಗುತ್ತಿರಬಹುದು. ಕಾರಣವಿಲ್ಲದೆ ಹಳೆಯ ಪ್ರಕರಣದ ನೆನಪು ಬರುವುದು, ಯಾರದೋ ಫೋನ್ ಹಠಾತ್ತಾಗಿ ಬರುವುದು. ಹೀಗೆ ಅನೇಕ ಬಾರಿ ನಮ್ಮ ಒಳಗೆ ನಡೆಯುತ್ತಿರುವ ಬದಲಾವಣೆಗಳ ಸಂಕೇತವಾಗುತ್ತದೆ. ಜ್ಯೋತಿಷ್ಯ ದೃಷ್ಟಿಯಿಂದ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ನಿಂತಿರುವ ಯಾವುದೋ ನಿರ್ಧಾರ ಈಗ ನಿಧಾನವಾಗಿ ವೇಗ ಪಡೆಯಬಹುದು ಮತ್ತು ಅತಿ ದೊಡ್ಡ ವಿಷಯ ಕೇಳಿ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ನಿಮಗೆ ಯಾವುದೋ ಸಂಕೇತ ಸಿಗಬಹುದು. ಅದು ನಿಮ್ಮ ಮನಸ್ಸಿನಲ್ಲಿರುವ ಚಿಂತೆಯನ್ನು ಹಠಾತ್ತಾಗಿ ಹೆಚ್ಚಿಸಬಹುದು ಮತ್ತು ಅದರೊಂದಿಗೆ ಹೊಸ ಭರವಸೆಯನ್ನು ಹುಟ್ಟಿಸಬಹುದು. ಇದು ಯಾವುದೋ ಫೋನ್ ಸಂದೇಶ, ಮಾತುಕತೆ, ಕಾಗದ ಅಥವಾ ಯಾರದೋ ಹಠಾತ್ ಸಂಪರ್ಕದ ರೂಪದಲ್ಲಿ ಇರಬಹುದು. ಹಾಗೆ ಏನಾದರೂ ನಿಮ್ಮೊಂದಿಗೆ ಆಗುತ್ತಿದ್ದರೆ ಅದನ್ನು ತಕ್ಷಣ ಕಾಕತಾಳೀಯ ಎಂದುಕೊಂಡು ನಿರ್ಲಕ್ಷಿಸಬೇಡಿ. ಇದು ಕಾಕತಾಳೀಯವಾಗಿರಬಾರದು, ಏಕೆಂದರೆ ನಿಮ್ಮ ಶಕ್ತಿ ಈಗ ಹಳೆಯ ಅಧ್ಯಯನವನ್ನು ಹೊಸ ರೀತಿಯಲ್ಲಿ ನೋಡುವ ಕಡೆಗೆ ಸೂಚಿಸುತ್ತಿದೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ನ್ಯಾಯಾಲಯ, ಜಮೀನು, ಆಸ್ತಿ, ಕುಟುಂಬ, ನೌಕರಿ, ವ್ಯಾಪಾರ, ಅಧಿಕಾರ ಅಥವಾ ಯಾವುದೋ ಹಳೆಯ ವಿವಾದಕ್ಕೆ ಸಂಬಂಧಿಸಿದ ಪ್ರಕರಣ ನಡೆಯುತ್ತಿದ್ದರೆ ಈ ಸಮಯದಲ್ಲಿ ಅತಿ ದೊಡ್ಡ ವಿಷಯವೆಂದರೆ ನೀವು ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಾರದು. ಸಂಕೇತಗಳು ಸಿಗುತ್ತಿವೆ. ಪರಿಸ್ಥಿತಿಗಳು ನಿಮ್ಮ ಮುಂದೆ ನಿಧಾನವಾಗಿ ಸ್ಪಷ್ಟ ಆಗಬಹುದು. ಈಗ ನಿಮಗೆ ಸಿಕ್ಕಿಬಿದ್ದಂತೆ ಕಾಣುತ್ತಿರುವ ವಿಷಯದಲ್ಲಿ ನೀವು ತಿಳಿದ ನಂತರ ನಿಮ್ಮ ಯೋಚನೆಯನ್ನು ಬದಲಿಸುವಂತಹ ಯಾವುದೋ ಸತ್ಯ ಮುಂದೆ ಬರಬಹುದು. ಇಲ್ಲೇ ಅತಿ ದೊಡ್ಡ ರಹಸ್ಯ ಅಡಗಿದೆ. ಅನೇಕ ಬಾರಿ ಮನುಷ್ಯ ತನ್ನ ವಿರುದ್ಧ ಎಂದು ತಿಳಿದುಕೊಳ್ಳುವ ವಿಷಯವೇ ಮುಂದೆ ಹೋಗಿ ಅವನಿಗೆ ಹೊಸ ದಾರಿ ತೆರೆಯುತ್ತದೆ. ನಿಮ್ಮ ಕರ್ಮಗಳು ಜೊತೆ ನೀಡಿದರೆ ಈ ಸಮಯ ನಿಮಗೆ ಕೇವಲ ನಿರ್ಧಾರವಷ್ಟೇ ಅಲ್ಲ, ಬದಲಾಗಿ ನಿರ್ಧಾರದ ನಂತರ ಮುಂದೆ ಹೋಗುವ ಅವಕಾಶವನ್ನು ಕೊಡಬಹುದು. ಅದಕ್ಕಾಗಿ ಯಾವುದೋ ಪ್ರಕರಣದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಭಯವಿದ್ದರೆ ಈಗಿನಿಂದಲೇ ಅಂತಿಮ ಫಲಿತಾಂಶವನ್ನು ಊಹಿಸಿ. ನಿಮ್ಮನ್ನು ನೀವು ತೊಂದರೆಗೊಳಿಸಿಕೊಳ್ಳಬೇಡಿ. ನಿಮ್ಮ ಮುಂದೆ ಕೆಲವು ಜನರು ತುಂಬ ಮಾತನಾಡುತ್ತಾರೆ ಎಂದು ನೀವು ಗಮನಿಸಿರಬಹುದು. ಆದರೆ ಅವರ ಮಾತಿನಲ್ಲಿ ಸತ್ಯ ಎಷ್ಟಿದೆ ಎಂದು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ. ಈ ಸಮಯದಲ್ಲಿ ಶತ್ರು ಪಕ್ಷ ಅಥವಾ ವಿರೋಧ ಮಾಡುವ ವ್ಯಕ್ತಿಗೆ ಸಂಬಂಧಿಸಿದ ಶಕ್ತಿಯು ಕಾಣುತ್ತಿದೆ. ನಿಮ್ಮನ್ನು ದುರ್ಬಲ ಎಂದು ತಿಳಿದಿದ್ದ ವ್ಯಕ್ತಿಯೇ ಯಾವುದೋ ಸಮಯದಲ್ಲಿ ತನ್ನ ಮಾತುಗಳಿಗಿಂತ ಅಥವಾ ಹಳೆಯ ನಿರ್ಧಾರದಿಂದ ಒತ್ತಡಕ್ಕೆ ಒಳಗಾಗಬಹುದು. ಆದರೆ ಇದರ ಅರ್ಥ ನೀವು ಯಾರಿಂದಲೂ ಸೇಡು ತೀರಿಸಿಕೊಳ್ಳುವ ಭಾವನೆ ಇಟ್ಟುಕೊಳ್ಳಬೇಕು ಎಂದಲ್ಲ. ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ಸಮಯದಲ್ಲಿ ನಿಮಗೆ ಅತಿ ದೊಡ್ಡ ಆಯುಧ ನಿಮ್ಮ ತಾಳ್ಮೆ. ಕರ್ಮ ತನ್ನ ಕೆಲಸ ಮಾಡುತ್ತದೆ. ನೀವು ನಿಮ್ಮ ಕಡೆಯಿಂದ ಸರಿಯಾದ ಹೆಜ್ಜೆ ಇಡಬೇಕು ಮತ್ತು ತಪ್ಪು ದಾರಿಯಿಂದ ತಪ್ಪಿಸಿಕೊಳ್ಳಬೇಕು. ಈಗ ನಿಮಗೆ ಕಾಯುತ್ತಿರುವ ಸುದ್ದಿಯ ಬಗ್ಗೆ ಮಾತನಾಡೋಣ. ಜ್ಯೋತಿಷ್ಯ ಸಂಕೇತಗಳಲ್ಲಿ ಯಾವುದೋ ಸೂಚನೆ, ಆದೇಶ, ಮಾತುಕತೆ ಅಥವಾ ನಿರ್ಧಾರದಿಂದ ಸಂಬಂಧಿಸಿದ ಚಲನೆ ಆಗುವ ಸಾಧ್ಯತೆ ಇದೆ. ಈ ಸುದ್ದಿ ನೇರವಾಗಿ ನಿಮ್ಮ ಬಳಿಗೆ ಬರಬಹುದು, ಯಾವುದೋ ಪರಿಚಿತರ ಮೂಲಕ ಬರಬಹುದು ಅಥವಾ ನೀವು ನಿರೀಕ್ಷಿಸದ ಯಾವುದೋ ವ್ಯಕ್ತಿಯಿಂದ ಸಿಗಬಹುದು. ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ಇಷ್ಟು ಖಂಡಿತ ಹೇಳಬಹುದು, ನಿಮ್ಮ ಮನಸ್ಸಿನಲ್ಲಿ ದೀರ್ಘ ಸಮಯದಿಂದ ಸಿಲುಕಿದ್ದ ಪ್ರಶ್ನೆ ಮತ್ತೆ ಮುಂದೆ ಬರಬಹುದು. ಮತ್ತು ಸ್ನೇಹಿತರೆ, ಈ ಮಾತು ನಿಮ್ಮ ಜೀವನಕ್ಕೆ ಹೊಂದಿದರೆ, ನೀವು ಯಾವುದೋ ಹಳೆಯ ಪ್ರಕರಣದ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದರೆ ಮನಸ್ಸನ್ನು ಗಟ್ಟಿಯಾಗಿಡಿ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಇಲ್ಲಿ ನಾವು ಭಯ ಹುಟ್ಟಿಸಲು ಅಲ್ಲ, ಬದಲಾಗಿ ಸಂಕೇತಗಳನ್ನು ಅರ್ಥ ಮಾಡಿಕೊಂಡು ಸಕಾರಾತ್ಮಕ ಶಕ್ತಿಯೊಂದಿಗೆ ಮುಂದೆ ಹೋಗುವ ಮಾತು ಮಾಡುತ್ತೇವೆ.
ಈಗ ಗಮನ ಕೊಡಿ ನಿಮ್ಮ ಕುಟುಂಬದ ಮೇಲೆ, ಏಕೆಂದರೆ ಈ ಇಡೀ ಪ್ರಕರಣದ ಪ್ರಭಾವ ಕೇವಲ ನಿಮಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಕುಟುಂಬದಲ್ಲಿ ಯಾರಾದರೂ ಇದ್ದಾರೆ, ಅವರು ನಿಮ್ಮ ತೊಂದರೆಯನ್ನು ದೀರ್ಘ ಸಮಯದಿಂದ ನೋಡುತ್ತಿದ್ದಾರೆ, ಆದರೆ ಬಹಿರಂಗವಾಗಿ ಏನೂ ಹೇಳಲು ಆಗುತ್ತಿಲ್ಲ. ಸಾಧ್ಯತೆ ಇದೆ ಅದೇ ವ್ಯಕ್ತಿ ಯಾವುದೋ ಮುಖ್ಯ ಸಮಯದಲ್ಲಿ ನಿಮ್ಮ ಧೈರ್ಯ ಹೆಚ್ಚಿಸಬಹುದು. ಹಿರಿಯರ ಸಲಹೆ, ಆತ್ಮೀಯರ ಮಾತು ಅಥವಾ ಕುಟುಂಬದ ಯಾವುದೋ ಸದಸ್ಯನ ಹಠಾತ್ ಸಹಾಯ ನಿಮಗೆ ತುಂಬ ಮಹತ್ವ ಹೊಂದಿರಬಹುದು. ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಹೇಳುವುದಾದರೆ, ಇಲ್ಲಿಯೂ ಬೇರೆ ಶಕ್ತಿ ಕಾಣುತ್ತಿದೆ. ಹಳೆಯ ಸಂಬಂಧಗಳಲ್ಲಿ ದೂರ ಬಂದಿದ್ದರೆ, ಯಾರಾದರೂ ನಿಮ್ಮಿಂದ ದೂರ ಹೋಗಿದ್ದವರು ಅಥವಾ ಯಾವುದೋ ಕಾರಣದಿಂದ ಮಾತುಕತೆ ನಿಂತಿದ್ದರೆ ಅಂತಹ ವ್ಯಕ್ತಿಯ ನೆನಪು ಆಗುವುದು. ಮತ್ತೆ ಅದೇ ನೆನಪು ಹೆಚ್ಚಾಗಬಹುದು. ಕೆಲವರಿಗೆ ಹಳೆಯ ಪ್ರೀತಿಗೆ ಸಂಬಂಧಿಸಿದ ಯಾವುದೋ ಸಂದೇಶ ಅಥವಾ ಮಾತುಕತೆ ಆಗುವ ಸಾಧ್ಯತೆಯೂ ಇದೆ. ಆದರೆ ಇಲ್ಲಿ ಆತುರ ಸೂಕ್ತವಲ್ಲ. ಎದುರಿನ ವ್ಯಕ್ತಿ ನಿಜವಾಗಿಯೂ ಏನು ಬಯಸುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳುವುದು ಅಗತ್ಯ. ವಿವಾಹಕ್ಕೆ ಸಂಬಂಧಿಸಿದವರಿಗೆ ಈ ಸಮಯ ನಿರ್ಧಾರದ ಕಡೆಗೆ ಸೂಚಿಸಬಹುದು. ಯಾವುದೋ ಸಂಬಂಧದ ಬಗ್ಗೆ ಕುಟುಂಬದಲ್ಲಿ ಮೊದಲು ಗೊಂದಲವಿದ್ದರೆ ಮಾತುಕತೆ ಮತ್ತೆ ಶುರುವಾಗಬಹುದು. ಮತ್ತು ಯಾವುದೋ ಕಾರಣದಿಂದ ವಿವಾಹ ನಿಂತಿರುವವರಿಗೆ ಪರಿಸ್ಥಿತಿಯಲ್ಲಿ ನಿಧಾನವಾಗಿ ಬದಲಾವಣೆಯ ಸಾಧ್ಯತೆ ಇದೆ. ಈಗ ನೌಕರಿ ಮತ್ತು ವ್ಯಾಪಾರದ ಬಗ್ಗೆ ಹೇಳುವುದಾದರೆ, ಒಂದು ಆಸಕ್ತಿದಾಯಕ ಸಂಕೇತ ಕಾಣುತ್ತದೆ. ಯಾವುದೋ ಕಾಗದದ ಕೆಲಸ, ಅಧಿಕಾರಿ ಸಂಸ್ಥೆ ಅಥವಾ ಹಳೆಯ ನಿರ್ಧಾರಕ್ಕೆ ಸಂಬಂಧಿಸಿದ ವಿಷಯ ಮತ್ತೆ ಮುಂದೆ ಬರಬಹುದು. ನೀವು ನೌಕರಿ ಸ್ಥಾನ, ಪಾವತಿ, ವ್ಯಾಪಾರಿಕ ಒಪ್ಪಂದ ಅಥವಾ ಅಧಿಕಾರಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ದೀರ್ಘ ಸಮಯದಿಂದ ಕಾಯುತ್ತಿದ್ದರೆ ಅದರಲ್ಲಿ ಚಲನೆ ಆಗಬಹುದು. ಹಣದ ವಿಷಯದಲ್ಲಿ ಹಳೆಯ ಸಿಲುಕಿಕೊಂಡ ಪಾವತಿ ಅಥವಾ ಅಧಿಕಾರಕ್ಕೆ ಸಂಬಂಧಿಸಿದ ಸಾಧ್ಯತೆ ಆಗಬಹುದು. ಆದರೆ ಗಮನವಿರಲಿ, ಜ್ಯೋತಿಷ್ಯ ಸಂಕೇತಗಳು ಕೇವಲ ಸಾಧ್ಯತೆಗಳನ್ನು ಹೇಳುತ್ತವೆ. ಯಾವುದೇ ಆರ್ಥಿಕ ನಿರ್ಧಾರಕ್ಕೆ ಮೊದಲು ನಿಜವಾದ ದಾಖಲೆ, ನಿಯಮ ಮತ್ತು ಸರಿಯಾದ ಸಲಹೆಯನ್ನು ನೋಡಿ. ಕೇವಲ ಭರವಸೆಯ ಆಧಾರದ ಮೇಲೆ ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವುದು ಸರಿಯಲ್ಲ. ಸ್ನೇಹಿತರೆ, ಈಗ ನಿಮಗೆ ಅತಿ ದೊಡ್ಡ ಆಘಾತ ಕೊಡುವ ಒಂದು ವಿಷಯ ಏನೆಂದರೆ, ನೀವು ಕೇವಲ ನ್ಯಾಯಾಲಯದ ಅಥವಾ ಯಾವುದೋ ಅಧಿಕಾರಿಯ ಕೈಯಲ್ಲಿದ್ದರೆ ಎಂದು ತಿಳಿದಿರುವ ನಿರ್ಧಾರದ ಹಿಂದೆ ನಿಮ್ಮದೇ ಯಾವುದೋ ಹಳೆಯ ಪ್ರಯತ್ನದ ಫಲಿತಾಂಶವು ಅಡಗಿರಬಹುದು. ನೀವು ಎಂದಾದರೂ ಯಾವುದಾದರೂ ದಾಖಲೆಯನ್ನು ಜೋಪಾನವಾಗಿ ಇಟ್ಟಿರಬಹುದು, ಯಾವುದೋ ವ್ಯಕ್ತಿಯ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಂಡಿರಬಹುದು, ಯಾವುದೋ ಪುರಾವೆಯನ್ನು ಸುರಕ್ಷಿತವಾಗಿ ಇಟ್ಟಿರಬಹುದು, ಅಥವಾ ನೀವು ನಂತರ ಮರೆತು ಹೋದ ಯಾವುದೋ ವ್ಯಕ್ತಿಯಿಂದ ಸಂಪರ್ಕ ಮಾಡಿರಬಹುದು. ಸಾಧ್ಯತೆ ಇದೆ ಅದೇ ಹಳೆಯ ವಿಷಯ ಯಾವುದೋ ತಿರುವಿನಲ್ಲಿ ಮುಖ್ಯವಾಗಬಹುದು. ಅದಕ್ಕಾಗಿ ನಿಮ್ಮ ಹಳೆಯ ಕಾಗದಗಳು, ಸಂದೇಶಗಳು ಮತ್ತು ಅಗತ್ಯ ಪುರಾವೆಗಳನ್ನು ವ್ಯವಸ್ಥಿತವಾಗಿ ಇಟ್ಟುಕೊಳ್ಳುವುದು ನಿಮ್ಮ ಬುದ್ಧಿವಂತಿಕೆ ಆಗಿರುತ್ತದೆ. ಏಕೆಂದರೆ ಪರಿಸ್ಥಿತಿಗಳು ವೇಗವಾಗಿ ಬದಲಾದಾಗ ಚಿಕ್ಕ ಮಾಹಿತಿಯು ತುಂಬ ಮುಖ್ಯವಾಗಬಹುದು. ಈಗ ನಿಮ್ಮ ಮನಸ್ಸಿನಿಂದ ಒಂದು ಪ್ರಶ್ನೆ ಕೇಳಿ. ಇತ್ತೀಚಿನ ದಿನಗಳಲ್ಲಿ ನೀವು ಪದೇ ಪದೇ ಒಂದೇ ರೀತಿಯ ಕನಸು ಕಂಡಿದ್ದೀರಾ? ಯಾವುದೋ ಹಳೆಯ ಸ್ಥಳ, ಹಳೆಯ ವ್ಯಕ್ತಿ ಅಥವಾ ಯಾವುದೋ ಮುಚ್ಚಿ ಹೋದ ಪ್ರಕರಣದ ನೆನಪು ಹಠಾತ್ ಆಗಿ ಬರುತ್ತಿದೆಯಾ? ರಾತ್ರಿ ಮಲಗುವ ಮೊದಲು ನಿಮ್ಮ ಮನಸ್ಸು ಕಾರಣವಿಲ್ಲದೆ ಒಂದೇ ವಿಷಯದಲ್ಲಿ ಸಿಲುಕಿಕೊಳ್ಳುತ್ತಿದೆಯಾ? ಹೌದು ಎಂದರೆ ಇದನ್ನು ಕೇವಲ ಭವಿಷ್ಯವಾಣಿ ಎಂದು ತಿಳಿಯುವ ಬದಲು ನಿಮ್ಮ ಮನಸ್ಸಿನ ಸ್ಥಿತಿಯ ಸಂಕೇತವಾಗಿಯೂ ಅರ್ಥ ಮಾಡಿಕೊಳ್ಳಿ. ಆಧ್ಯಾತ್ಮಿಕ ಶಕ್ತಿ ಅನೇಕ ಬಾರಿ ನಮಗೆ ಒಳಗೆ ನೋಡಿಕೊಳ್ಳುವ ಅವಕಾಶ ಕೊಡುತ್ತದೆ, ಮತ್ತು ಬಹುಶಃ ಇದೇ ಸಮಯ ನಿಮಗೆ ಭಯದಿಂದ ಅಲ್ಲ, ಬದಲಾಗಿ ಬುದ್ಧಿವಂತಿಕೆಯಿಂದ ಮುಂದಿನ ಹೆಜ್ಜೆಯನ್ನು ನೋಡಬೇಕಾದ ಸಮಯ. ಏಕೆಂದರೆ ನೀವು ಕಾಯುತ್ತಿರುವ ಸುದ್ದಿಯ ನಿಜವಾದ ಪರಿಣಾಮ ಸುದ್ದಿ ಬಂದ ನಂತರ ಶುರುವಾಗುತ್ತದೆ. ನಿರ್ಧಾರವು ನಿಮ್ಮ ನಿರೀಕ್ಷೆಯ ಪ್ರಕಾರ ಇರಬಹುದು, ಅಥವಾ ಪರಿಸ್ಥಿತಿಗಳು ಬೇರೆ ದಾರಿ ತೋರಿಸಬಹುದು. ಅದರ ನಂತರ ನಿಮ್ಮ ಮುಂದೆ ಒಂದು ಮುಂದಿನ ಸಮಯದ ದಿಕ್ಕನ್ನು ಬದಲಿಸಬಹುದಾದ ಆಯ್ಕೆ ಬರಬಹುದು, ಮತ್ತು ಇದೇ ಆ ಜಾಗ. ಇಲ್ಲಿ ಕಥೆ ಇನ್ನೂ ಆಳವಾಗುತ್ತದೆ, ಏಕೆಂದರೆ ಸಂಕೇತಗಳು ಕೇವಲ ಯಾವುದೇ ಹಳೆಯ ಪ್ರಕರಣದಲ್ಲಿ ಚಲನೆ ಆಗಬಹುದು ಎಂದು ಮಾತ್ರ ಹೇಳುತ್ತಿಲ್ಲ. ಈ ಚಲನೆಯೊಂದಿಗೆ ನಿಮ್ಮ ಜೀವನದಲ್ಲಿ ಒಂದು ವ್ಯಕ್ತಿ ಅಥವಾ ಒಂದು ಪರಿಸ್ಥಿತಿ ಮತ್ತೆ ಎದುರಿಗೆ ಬರುತ್ತದೆ. ಅದು ನಿಮ್ಮ ಹಳೆಯ ಹೋರಾಟಕ್ಕೆ ಸಂಬಂಧಿಸಿದ್ದು, ಮತ್ತು ನೀವು ಆ ಸಂಕೇತವನ್ನು ಸರಿಯಾದ ಸಮಯದಲ್ಲಿ ಗುರುತಿಸಿದರೆ ಆ ನಿರ್ಧಾರದ ಹಿಂದೆ ಅಡಗಿರುವ ನಿಜವಾದ ಕಾರಣವನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಆ ವ್ಯಕ್ತಿಯ ಗುರುತು ಮತ್ತು ಆ ಅನಿರೀಕ್ಷಿತ ತಿರುವು ನಿಮ್ಮ ಜೀವನದ ಯಾವ ಭಾಗವೆಂದು ಸಂಬಂಧ ಹೊಂದಿದೆ? ಇದೇ ವಿಷಯ ಈಗ ಅತಿ ದೊಡ್ಡ ರಹಸ್ಯವಾಗಿದೆ. ಸ್ನೇಹಿತರೆ, ನಾವು ಈಗ
ನೀವು ನಿಮ್ಮ ಮನಸ್ಸನ್ನು ಶಾಂತ ಮಾಡಿಕೊಳ್ಳಬೇಕು. ರಾತ್ರಿ ತಡವಾಗಿ ಒಂದೇ ವಿಷಯದ ಬಗ್ಗೆ ಯೋಚಿಸುತ್ತಿರುವುದು ನಿಮಗೆ ಒಳ್ಳೆಯದಲ್ಲ. ಒಂದು ವೇಳೆ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದಾದರೂ ಸಮಸ್ಯೆ ಇದ್ದರೆ ವೈದ್ಯರ ಸರಿಯಾದ ಸಲಹೆ ಪಡೆಯಿರಿ. ಆಧ್ಯಾತ್ಮಿಕ ಪರಿಹಾರಗಳು ಮನಸ್ಸಿಗೆ ಶಾಂತಿ ಕೊಡಬಹುದು, ಆದರೆ ಚಿಕಿತ್ಸೆಗೆ ಪರಿಹಾರವಲ್ಲ. ಈಗ ಆ ಸಂಜೆ ಮತ್ತು ರಾತ್ರಿಯ ಸಂಕೇತವನ್ನು ಮತ್ತೆ ನೆನಪಿಸಿಕೊಳ್ಳಿ. ಯಾವುದೋ ಸಂಜೆ ಅಥವಾ ರಾತ್ರಿ ನಿಮಗೆ ಹಠಾತ್ತಾಗಿ ಯಾವುದೋ ಮಾಹಿತಿ ಸಿಗುವ ಸಾಧ್ಯತೆ ಇದೆ, ಅಥವಾ ಹಳೆಯ ವಿಷಯಕ್ಕೆ ಸಂಬಂಧಿಸಿದ ಮಾತುಕತೆ ಆಗಬಹುದು. ಅದೇ ಸಮಯದಲ್ಲಿ ನಿಮ್ಮ ಒಳಗೆ ಒಂದು ವಿಚಿತ್ರ ಅನುಭೂತಿ ಆಗಬಹುದು. ಮನಸ್ಸು ಹೇಳುತ್ತಿರುವಾಗ ಹಾಗೆ ಏನೋ ಬದಲಾಗುತ್ತದೆ. ಗಾಬರಿಯಾಗಬೇಡಿ, ಅದು ಕೇವಲ ಒಂದು ಸಂದೇಶ ಆಗಿರಬಹುದು, ಯಾವುದೋ ವ್ಯಕ್ತಿಯ ಫೋನ್ ಆಗಿರಬಹುದು. ಆ ಕ್ಷಣದಲ್ಲಿ ನಿಮ್ಮ ಪ್ರತಿಕ್ರಿಯೆ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವುದು ಅಗತ್ಯ, ಏಕೆಂದರೆ ಸಾಧ್ಯತೆ ಇದೆ ಅದೇ ಸಮಯದಲ್ಲಿ ನಿಮಗೆ ಆತುರದಲ್ಲಿ ಯಾವುದೋ ಉತ್ತರ ಕೊಡಲು ಪ್ರಚೋದಿಸಬಹುದು, ಮತ್ತು ಇದೇ ಅತಿ ದೊಡ್ಡ ಪರೀಕ್ಷೆ ಆಗುತ್ತದೆ. ಎದುರಿನವರು ನಿಮಗೆ ಕೋಪ ಬರಿಸಿದರೆ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಯಾರಾದರೂ ನಿಮ್ಮಿಂದ ಬರೆದ ರೂಪದಲ್ಲಿ ಏನನ್ನಾದರೂ ಕೇಳಿದರೆ ಯೋಚಿಸಿ ಉತ್ತರ ಕೊಡಿ. ಯಾವುದೋ ಕಾನೂನು ದಾಖಲೆ ಮುಂದೆ ಬಂದರೆ ಯೋಗ್ಯ ವ್ಯಕ್ತಿಯಿಂದ ಅದನ್ನು ಪರಿಶೀಲಿಸಿ. ನಿಮ್ಮ ಗೆಲುವು ಕೇವಲ ಫಲಿತಾಂಶದಲ್ಲಿ ಮಾತ್ರವಲ್ಲ, ಸರಿಯಾದ ರೀತಿಯಲ್ಲಿ ಮುಂದೆ ಹೋಗುವುದರಲ್ಲೂ ಇರಬೇಕು. ಈಗ ಶತ್ರು ಪಕ್ಷದ ಬಗ್ಗೆ ಕೊನೆಯ ಸಂಕೇತ. ನಿಮ್ಮನ್ನು ದುರ್ಬಲ ಎಂದು ತಿಳಿದ ವ್ಯಕ್ತಿಯ ಸ್ಥಿತಿ ಬದಲಾಗಬಹುದು, ಆದರೆ ಅವನು ಬಹಿರಂಗವಾಗಿ ನಿಮ್ಮ ಮುಂದೆ ಬಗ್ಗಬೇಕು ಎಂಬುದು ಅಗತ್ಯವಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿಗಳೇ ಹೇಳುತ್ತವೆ. ಯಾರ ಮಾತಿನಲ್ಲಿ ಸತ್ಯವಿತ್ತು ಎಂದು ನೀವು ಮಾಡಬೇಕಾಗಿರುವುದು ಎಷ್ಟೇ ನಿಮ್ಮ ಕಡೆಯಿಂದ ತಪ್ಪು ಹೆಜ್ಜೆ ಇಡಬಾರದು. ಕರ್ಮದ ಚಕ್ರ ನಿಧಾನವಾಗಿ ನಡೆಯುತ್ತದೆ, ಆದರೆ ಅದರ ಪ್ರಭಾವ ಬಂದಾಗ ಮನುಷ್ಯನಿಗೆ ಅರ್ಥವಾಗುತ್ತದೆ. ಸಮಯ ಯಾರ ಪರವಾಗಿಯೂ ಇರುವುದಿಲ್ಲ. ಮತ್ತು ಸ್ನೇಹಿತರೆ, ಈ ಎಲ್ಲ ಮಾತಿನಲ್ಲೂ ನಿಮಗೆ ನಿಮ್ಮ ಜೀವನದ ಯಾವುದಾದರೂ ಪರಿಸ್ಥಿತಿ ಕಾಣಿಸುತ್ತಿದ್ದರೆ ಮನಸ್ಸಿನಲ್ಲಿ ಸಕಾರಾತ್ಮಕ ಭಾವ ಇಟ್ಟುಕೊಳ್ಳಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕಾನ್ ಒತ್ತಿ. ಸ್ನೇಹಿತರೆ, ದೇವರಲ್ಲಿ ಪ್ರಾರ್ಥಿಸಿ, ನಿಮ್ಮ ಜೀವನಕ್ಕೆ ಯಾವ ಫಲಿತಾಂಶ ಸೂಕ್ತವೋ ಅದೇ ನಿಮ್ಮ ಮುಂದೆ ಬರಲಿ ಮತ್ತು ಅದನ್ನು ಸ್ವೀಕರಿಸುವ ಶಕ್ತಿ ಸಿಗಲಿ. ಈಗ ಅತಿ ದೊಡ್ಡ ವಿಷಯ, ಬರುವ ಸಮಯದಲ್ಲಿ ನೀವು ಕೇವಲ ಒಂದು ನಿರ್ಧಾರವನ್ನು ನೋಡಬಾರದು, ಆ ನಿರ್ಧಾರದ ನಂತರ ನಿಮಗೆ ಯಾವ ದಾರಿ ತೆರೆಯುತ್ತೆ ಎಂಬುದನ್ನು ನೋಡಬೇಕು. ಏಕೆಂದರೆ ಸಂಕೇತಗಳು ಸಿಗುತ್ತಿವೆ. ದೀರ್ಘ ಸಮಯದಿಂದ ಮುಚ್ಚಿದ ಯಾವುದೋ ದಾರಿ ನಿಧಾನವಾಗಿ ತೆರೆಯಬಹುದು. ಈ ದಾರಿ ಹಣಕ್ಕೆ ಸಂಬಂಧಿಸಿದ್ದಾಗಿರಬಹುದು, ನೌಕರಿ, ವ್ಯಾಪಾರಕ್ಕೆ, ಕುಟುಂಬಕ್ಕೆ, ಸಂಬಂಧಕ್ಕೆ, ಅಥವಾ ನಿಮ್ಮ ಆತ್ಮವಿಶ್ವಾಸಕ್ಕೆ ಸಂಬಂಧಿಸಿದ್ದಾಗಿರಬಹುದು. ದೀರ್ಘ ಸಮಯದವರೆಗೆ ಹೋರಾಟ ಮಾಡಿದ ಮನುಷ್ಯನೊಳಗೆ ಒಂದು ಸಮಯ ಬರುತ್ತದೆ, ಅವನು ತನ್ನನ್ನು ಮರೆತು ಬಿಡುತ್ತಾನೆ. ಅವನಿಗೆ ಅನಿಸುತ್ತದೆ ಅವನ ಜೀವನ ಕೇವಲ ಸಮಸ್ಯೆಗಳಿಂದ ತುಂಬಿದೆ. ಆದರೆ ಬಹುಶಃ ಇದೇ ಸಮಯ ನಿಮಗೆ ನೆನಪಿಸುವುದಕ್ಕಾಗಿರಬಹುದು. ನಿಮ್ಮ ಗುರುತು ಕೇವಲ ನಿಮ್ಮ ಪ್ರಸ್ತುತ ಹೋರಾಟದಿಂದ ಮಾತ್ರವಲ್ಲ, ನಿಮ್ಮ ಅದೃಷ್ಟ ಇನ್ನೂ ಬರೆಯಬೇಕಾಗಿದೆ. ನಿಮ್ಮ ಕರ್ಮ ಇನ್ನೂ ನಡೆಯುತ್ತಿದೆ, ನಿಮ್ಮ ನಿರ್ಧಾರಗಳು ಇನ್ನೂ ಬಾಕಿ ಇವೆ, ಮತ್ತು ದೇವರ ಕಡೆಯಿಂದ ಬರುವ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳುವ ನಿಮ್ಮ ಪ್ರಯಾಣ ಇನ್ನೂ ಮುಂದುವರೆದಿದೆ. ಬರುವ ಸುದ್ದಿ ನೀವು ಬಯಸಿದ ಹಾಗೆ ಇರಬಹುದು, ಪರಿಸ್ಥಿತಿಗಳು ಬೇರೆ ದಾರಿ ತೋರಿಸಬಹುದು, ಆದರೆ ಎರಡೂ ಸ್ಥಿತಿಯಲ್ಲಿ ಒಂದು ವಿಷಯ ನಿಮಗೆ ಮುಖ್ಯವಾಗಿರುತ್ತದೆ. ನೀವು ಅದನ್ನು ಮುರಿಯಬಾರದು, ಏಕೆಂದರೆ ಕೆಲವೊಮ್ಮೆ ದೇವರು ಯಾವುದೋ ಬಾಗಿಲನ್ನು ಅದಕ್ಕಾಗಿ ಮುಚ್ಚಿಡುತ್ತಾನೆ. ಅದು ತೆರೆದಾಗ ಮನುಷ್ಯ ಮೊದಲಿಗಿಂತ ಬಲವಾಗಿ ಅದರ ಮುಂದೆ ನಿಲ್ಲಲಿ. ಮತ್ತು ಈಗ ಅತಿ ದೊಡ್ಡ ಅನಿರೀಕ್ಷಿತ ತಿರುವಿನ ಬಗ್ಗೆ ಸಾಧ್ಯತೆ ಇದೆ. ಈ ಇಡೀ ಪ್ರಕರಣದ ಒಂದು ಚಿಕ್ಕ ಕೊಂಡಿ ಎಂದು ನೀವು ತಿಳಿದಿದ್ದ ವ್ಯಕ್ತಿ, ಕಾಗದ ಅಥವಾ ಮಾಹಿತಿಯೇ ಮುಂದೆ ಹೋಗಿ ಅತಿ ದೊಡ್ಡದಾಗಿ ಸಾಬೀತಾಗಬಹುದು. ಬಹುಶಃ ಹಳೆಯ ವಿಷಯ ಮುಂದೆ ಬರಬಹುದು. ಯಾರಾದರೂ ತನ್ನ ಮಾತು ಬದಲಿಸಬಹುದು. ಈವರೆಗೆ ನಿರ್ಲಕ್ಷಿಸಿದ ಯಾವುದೋ ಸತ್ಯ ಮುಂದೆ ಬರಬಹುದು, ಮತ್ತು ಆ ವಿಷಯ ಮುಂದೆ ಬಂದಾಗ ನಿಮಗೆ ನಿಮ್ಮ ಹಿಂದಿನ ಸಮಯದ ಹಲವು ಘಟನೆಗಳು ಅರ್ಥವಾಗಲು ಶುರುವಾಗುತ್ತವೆ. ನಡೆದದ್ದು ಕೇವಲ ತೊಂದರೆಯಲ್ಲ, ಅದು ನಿಮ್ಮನ್ನು ಯಾವುದೋ ದೊಡ್ಡ ಸತ್ಯದ ಕಡೆಗೆ ಕರೆದೊಯ್ಯುವ ಪ್ರಯಾಣವೂ ಆಗಿತ್ತು ಎಂದು ಅನಿಸುತ್ತದೆ. ಅದಕ್ಕಾಗಿ ಈಗ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ, ಅಗತ್ಯ ದಾಖಲೆಗಳನ್ನು ಸುರಕ್ಷಿತವಾಗಿಡಿ, ಯೋಗ್ಯ ಸಲಹೆ ಪಡೆಯಿರಿ, ಕುಟುಂಬದ ನಂಬಿಕೆ ಜನರೊಂದಿಗೆ ಮಾತನಾಡಿ, ತಪ್ಪು ಮಾಹಿತಿಯಿಂದ ದೂರವಿರಿ ಮತ್ತು ಕೇವಲ ಸಾಬೀತಾದ ಮಾಹಿತಿಯ ಮೇಲೆ ನಂಬಿಕೆ ಇಡಿ. ಆಧ್ಯಾತ್ಮಿಕ ಮನಸ್ಸು ಒಪ್ಪಿದರೆ ಸಂಜೆ ಸ್ವಲ್ಪ ಹೊತ್ತು ಶಾಂತವಾಗಿ
ಕುಳಿತು ದೇವರನ್ನು ಸ್ಮರಿಸಿ ನಿಮ್ಮ ಮನಸ್ಸಿನಲ್ಲಿ ಕೇವಲ ಒಂದು ಪ್ರಾರ್ಥನೆ ಇಟ್ಟುಕೊಳ್ಳಿ. ಹೇ ಈಶ್ವರ, ನನಗೆ ಯಾವುದು ಸತ್ಯ ಮತ್ತು ಸೂಕ್ತವೋ ಅದೇ ನನ್ನ ಮುಂದೆ ಬರಲಿ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿ ಸಿಗಲಿ. ಏಕೆಂದರೆ ನಿಜವಾದ ವಿಜಯ ಕೇವಲ ಯಾರನ್ನಾದರೂ ಸೋಲಿಸುವುದರಲ್ಲಿ ಇಲ್ಲ, ನಿಜವಾದ ವಿಜಯ ಆಗುತ್ತೆ ಮನುಷ್ಯ ತನ್ನ ಭಯದ ಮೇಲೆ ವಿಜಯ ಪಡೆದಾಗ. ಮತ್ತು ಸ್ನೇಹಿತರೆ, ನಿಮಗೆ ಅತಿ ದೊಡ್ಡ ಸಂಕೇತ ಬಹುಶಃ ಇದೇ ಆಗಿದೆ. ಈಗ ನೀವು ಭಯದೊಂದಿಗೆ ಅಲ್ಲ, ನಂಬಿಕೆಯೊಂದಿಗೆ ಮುಂದೆ ಹೋಗಬೇಕು. ನ್ಯಾಯಾಲಯದ ನಿಜವಾದ ನಿರ್ಧಾರ ಸಂಬಂಧಿತ ಪ್ರಕ್ರಿಯೆ ಮತ್ತು ಸತ್ಯಗಳ ಆಧಾರದ ಮೇಲೆಯೇ ಇರುತ್ತದೆ. ಆದರೆ ನಿಮ್ಮೊಳಗೆ ಮತ್ತೆ ಎದ್ದಿರುವ ಆಸೆಯನ್ನು ದುರ್ಬಲಗೊಳಿಸಬೇಡಿ, ಏಕೆಂದರೆ ನಿಮಗೆ ಎಲ್ಲವೂ ಮೊದಲಿನಂತೆಯೇ ಇದೆ ಎಂದು ಅನಿಸುವ ರಾತ್ರಿಯ ಯಾವುದೋ ಚಿಕ್ಕ ಮಾಹಿತಿ ನಿಮ್ಮ ಮುಂದೆ ಹೊಸ ದಾರಿ ತೆರೆಯಬಹುದು. ಮತ್ತು ಆ ಕ್ಷಣ ನಿಮಗೆ ಮೊದಲ ಬಾರಿಗೆ ಅನಿಸಬಹುದು, ನೀವು ಇಷ್ಟು ದೀರ್ಘ ಸಮಯದಿಂದ ಕಾಯುತ್ತಿದ್ದ ನಿರ್ಧಾರವು ಕೇವಲ ಯಾವುದೋ ಪ್ರಕರಣದ ಬಗ್ಗೆ ಎಂದು ನಂಬಿಕೆ ಇಡಿ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಿಮಗೆ ಸುವರ್ಣ ಅವಕಾಶ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು.